ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಇದ್ದಾರೆ ಒಬ್ಬ ವಿಶೇಷ ವ್ಯಕ್ತಿ. ಬಿಗ್ ಬಾಸ್ ಸೀಸನ್ 10ನ ಸುದೀಪ್ ಅಣ್ಣ ಮೇಲೆತ್ತಿದಂಥ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಒಳಗೆ ಹೋದಂಥವರು, ಬಿಗ್ ಬಾಸ್ನ ಸೀಸನ್ 10ನ ವಿಜೇತರಾಗಿ ಹೊರಗೆ ಬಂದಂಥ ಕಾರ್ತಿಕ್ ಮಹೇಶ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ಅಭಿನಂದನೆಗಳು ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇಡೀ ಕನ್ನಡಿಗರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಬಿಗ್ ಬಾಸ್ ಸೀಸನ್ 10ನ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಆಗ್ಬೋದು ಅಂತ. ಆದರೆ ಕಾರ್ತಿಕ್ ಮಹೇಶ್ ಅವ್ರಿಗೆ ಅನಿಸ್ತಿತ್ತ ನಾನು ಆಗ್ತೀನಿ ಅಂತ? ಅನ್ನಿಸ್ತಿತ್ತ, ಮೊದಲನೇ ದಿನನೇ ಅನಿಸ್ತಿತ್ತು. ಅದನ್ನು ಹೇಳಿದ್ದೆ ಕೂಡ, ನಾನೇ ಕಪ್ ಗೆಲ್ಲೋದು ಅಂತ. ಅಸಮರ್ಥರು ಅಂತ ಕರ್ಕೊಂಡು ಹೋದಾಗ ತುಂಬ ಬೇಜಾರಾಗಿತ್ತು ಅಲ್ಲಿ ಕರೆದಾಗ. ಸೊ ನನಗೆ ಅದು ಆ್ಯಕ್ಚುಲಿ ಜ್ಞಾಪಕನೇ ಇರಲಿಲ್ಲ. ಯಾರೋ ವಿಡಿಯೋ ಹಾಕಿದ್ರು, ಅದನ್ನು ನೋಡಿದೆ. ತುಂಬ ಚೆನ್ನಾಗಿ ಟ್ರಾಲ್ ಮಾಡಿದರು. ದಟ್ ಏನೋ ಅಸಮರ್ಥರು ಅಂತ ಕರೆದ್ರ, ಪ್ರೂವ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಅದಕ್ಕೆ ಕೊನೆಯಲ್ಲಿ ಕಪ್ ಇಟ್ಕೊಂಡು ಹಾಕಿತ್ತು. ಸೊ ನನಗೆ ಮೊದಲೇ ದಿನನೇ ಕಾನ್ಫಿಡೆನ್ಸ್ ಇತ್ತು ಸರ್. ಓಕೆ ಸರ್, ಈಗ ನೀವು ಜರ್ನಿ ಶುರು ಮಾಡಬೇಕಾದ್ರೆ ಏನೇನು ಪ್ರಿಪ್ರೇಷನ್ಸ್ನ ಮಾಡ್ಕೊಂಡು ಹೋಗಿದ್ರಿ ಸರ್? ಸರಿ, ಏನು ಪ್ರಿಪ್ರೇಷನ್ ಇಲ್ಲ. ಎಲ್ಲಿ ರಾತ್ರಿ ಕಾಲ್ ಮಾಡಿರೋದು, ಬೆಳಗ್ಗೆ ಕನ್ಫರ್ಮ್ ಮಾಡಿದೆ, ಸಂಜೆ ಅಷ್ಟೊತ್ತಿಗೆ ಹೊರಟಿದ್ದು. ಅಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದರೆ ಡೇ 1ನಿಂದ ನಿಮ್ಮ ಎನರ್ಜಿ ಎಲ್ಲೂ ಬೀಳಲಿಲ್ಲ ಸರ್. ಎಲ್ಲರಿಗೂ ಏನು ಅನ್ಸೋದು ಅಂದರೆ, ತನಿಷ್ ಅವ್ರು ಹೇಳ್ದಂಗೆ ಯಾವುದಾದ್ರು ಬುಕ್ ರೆಫರ್ ಮಾಡ್ಕೊಂಡು ಒಳಗಡೆ ಹೋಗಿದ್ರ ನೀವು ಅಂತ ಅನ್ನಿಸ್ತಿತ್ತು ಸರ್. ಬುಕ್ ರೆಫರ್ ಮಾಡ್ಕೊಂಡು ಹೋಗಿ ಎಷ್ಟು ದಿನ ಬೇಕು ಸರ್? ಒಂದು 2-3 ತಿಂಗಳು ಬೇಡವಾ ಬುಕ್ ರೆಫರ್ ಮಾಡ್ಕೊಂಡು ಹೋಗೋದಕ್ಕೆ? ಸರ್, ಯಾವ್ದನ್ನು ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಾರ್ದು ಸರ್ ಬಿಗ್ ಬಾಸ್ ಮನೆಗೆ. ಜಸ್ಟ್ ಗೋ ಕ್ಲಿಯರ್, ಮೈಂಡ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು. ಬಿಗ್ ಬಾಸ್ ಚಟುವಟಿಕೆ ಕೊಡ್ತಾರೆ ಟು ಶೋ ಅವರ್ ಪರ್ಸ್ನಾಲಿಟಿ. ಅವ್ರ ಟಾಸ್ಕ್ನ ಇದನ್ನು ಆರ್ಗನೈಸ್ ಮಾಡೋದು ಹಂಗೆ, ಟಾಸ್ಕ್ನ ಒಂದು ಫ್ರೇಮ್ ಮಾಡೋದು ಹಂಗೇನೆ. ಒಬ್ಬ ವ್ಯಕ್ತಿಯ ಅವ್ರ ವ್ಯಕ್ತಿತ್ವ ಕಾಣಿಸ್ಕೊಳ್ಳೋ ಹಾಗೆ ಒಂದಷ್ಟು ಟಾಸ್ಕ್ಗಳು ಕೊಡ್ತಾರೆ, ಚಟುವಟಿಕೆಗಳು ಕೊಡ್ತಾರೆ. ಇದೇ ಫಸ್ಟ್ ಟೈಮು ಇಷ್ಟು ವರ್ಷಗಳು ನಡೀತಾ ಇರೋದು ಏನಂತಂದರೆ, ಓಪನ್ ನಾಮಿನೇಷನ್ಸ್ ನಡೀತಾ ಇತ್ತು. ಸೊ ಅದೇನಾಯಿತು ಅಂದರೆ, ಎಲ್ಲ ಮುಖದ ಮೇಲೆ ಹೇಳ್ತಾ ಇದ್ರು. ಹೇಳಿದ್ರು ಎಲ್ಲ ಅಲ್ಲೇ ಹರ್ಟ್ ಆಗೋದು, ಅಲ್ಲೇ ಎಲ್ಲ ಮುನ್ಸ್ಕೊಳ್ಳೋರು, ಎಲ್ಲ ಸುಮ್ಮನೆ ಕೂತ್ಕೊಳ್ಳೋರು, ಆ ರೀತಿ ಎಲ್ಲ ಆಗ್ತಾಯಿತ್ತು. ಸೊ ಇದೆಲ್ಲ ತುಂಬ ಮ್ಯಾಟ್ರ್ ಆಯಿತು. ಪ್ರಿಪೇರ್ ಆಗಿ ಮಾಡೋಕ್ಕಾಗಲ್ಲ, ಅದನ್ನ ಸ್ಟ್ರಾಟಜಿ ಎಲ್ಲ ಪ್ರಿಪೇರ್ ಮಾಡಿ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಸರ್ಪ್ರೈಸ್ ಆಗೋ ರೀತಿಯಲ್ಲೇ ಇರುತ್ತೆ. ನಾವೇನೋ ಪ್ರಿಪೇರ್ ಆಗಿರ್ತೀವಿ ಅಂತ ಅಂದ್ಕೊಳ್ಳಿ, ಇಲ್ಲೇನೋ ಬಿಗ್ ಬಾಸ್ ಇನ್ನೂ ಅದ್ಭುತವಾಗಿ ಕೊಟ್ಟಿರ್ತಾರೆ ಟ್ವಿಸ್ಟ್. ಪ್ರತಿ ವಾರ ಇದು ಏನಾದ್ರು ಟ್ವಿಸ್ಟ್ ಇದ್ದೇ ಇರುತ್ತೆ. ಯಾಕಂದರೆ ನೀವೇನು ಮಾತಾಡಿದ್ರು ಅವ್ರು ವಾಚ್ ಮಾಡ್ತಿರ್ತಾರಲ್ಲ ಸರ್, ಅವ್ರಿಗೆ ಗೊತ್ತಾಗ್ತಿರುತ್ತೆ ನೀವು ಏನೇ ಸ್ಟ್ರಾಟಜಿ ಮಾಡಿದ್ರು. ಬುಕ್ಕಿಗೆಲ್ಲ ಓದ್ಕೊಂಡು ಹೋಗಿಲ್ಲ ಸರ್. ಹಂಗಾರೆ ನಾನು ಲೋ ಆಗ್ತಾನೆ ಇರಲಿಲ್ಲ. ಬುಕ್ಕೆಲ್ಲ ಓದ್ಕೊಂಡು ಹೋಗಿ ಸ್ಟ್ರಾಟಜಿ ಮಾಡ್ಕೊಂಡು ಹೋಗಿದ್ದೆ. ಐ ಜಸ್ಟ್ ಲಿವ್ಡ್ ದೇರ್. ನನ್ಗೇನು ಅನ್ನಿಸ್ತು ಹಂಗಿದ್ದೆ, ನಗ್ತಾ ಇದ್ದೆ, ಅಳ್ತಾ ಇದ್ದೆ, ಬೇಜಾರಾದ ಕೊಪ್ಪು ಮಾಡ್ಕೊಂಡೆ. ಸರ್, ನೀವು ಕ್ಲೀನ್ ಶೇವ್ ಮಾಡ್ತೀರಾ ಒಂದು ಟಾಸ್ಕಲ್ಲಿ. ಕ್ಲೀನ್ ಶೇವ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಆ ಕ್ಲೀನ್ ಶೇವ್ನ ಯಾರು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ ಸರ್. ನೀವು ಮತ್ತೆ ತುಕಾಲಿ ಸಂತೋರ್ ಇಬ್ರು ಅಕ್ಸೆಪ್ಟ್ ಮಾಡಿದ್ರಿ. ಅವಾಗ ನಿಮ್ಮ ಎಮೋಷನ್ಸ್ ಏನಿತ್ತು ಸರ್? ಏನು ಫೀಲ್ ಆಗ್ತಿತ್ತು? ಅಲ್ಲೇ ನೋಡಿರ್ತೀರ ಮೋಸ್ಟ್ಲಿ. ಅದಾದ ತಕ್ಷಣ ನಾನು ಆರಾಮಾಗೇ ಇದ್ದೆ, ನಾರ್ಮಲ್ ಆಗಿ. ಅಯ್ಯೋ ಕೂದಲು ತಾನೆ ವಾಪಸ್ ಬಂದೇ ಬರುತ್ತೆ. ಬಂದಿದೆ, ಕೂದಲು ಬಂದಿದೆ, ಕಪ್ಪು ಬಂದಿದೆ, ಕೂದಲು ಜೊತೆಗೆ ಬಂದಿದೆ, ಕಪ್ಪು ಬಂದಿದೆ. ಓಕೆ ಸರ್, ಈಗ ನೀವು ಒಳಗಡೆ ಹೋಗಿದ್ದ ದಿನದಿಂದ ಅಂದರೆ ಅಸಮರ್ಥರು ಅಂತ ಇದು ಮಾಡಿದಾಗ ನಿಮ್ಮನ್ನ ನೆಲದ ಮೇಲೆ ಕೂರಿಸೋರು, ಎಲ್ಲರ ಜೊತೆಗೆ ಸಮಾನವಾಗಿ ಇರ್ತಿರ್ಲಿಲ್ಲ, ನೀವೇ ಊಟ ಪ್ರಿಪೇರ್ ಮಾಡ್ಬೇಕಾಗಿತ್ತು. ಆ ಡೇಸ್ ಹೆಂಗಿತ್ತು ಸರ್? ಅವಾಗ ನೀವು ಮನೇಲಿ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇರ್ತಿದ್ರಿ, ಅಲ್ಲಿಗೆ ಹೋದಾಗ ಅಷ್ಟೊಂದೆಲ್ಲ ಕೆಲಸ ಎಲ್ಲರ ಪರವಾಗಿ ನೀವೇ ಮಾಡ್ಬೇಕಾಗಿತ್ತು. ಏನ್ ಅನ್ಸೋದು ಸರ್ ಅವಾಗ? ನೆನಪಾಗ್ತಿದ್ರಾ? ತಂಗಿ ನೆನಪಾಗ್ತಿದ್ರ ಆ ಟೈಮಲ್ಲಿ? ಇಲ್ಲ, ನಾನು ಅವಾಗ ತಾನೇ ಫ್ರೆಶ್ ಆಗಿ ಹೋಗಿದೆ ಅಲ್ವಾ, ಅವಾಗೇನು ಅನ್ನಿಸ್ತಾ ಇರಲಿಲ್ಲ. ಯಾಕಂತಂದರೆ ಜಾಸ್ತಿ ದಿನಗಳು ಕಳೀತಾ ತುಂಬ ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ನಾನು ಏನೇ ಟಾಸ್ಕ್ ಅಂತ ಕೊಟ್ಟರು, ಏನೇ ಚಟುವಟಿಕೆ ಅಂತ ಕೊಟ್ಟರು ಬಿಗ್ ಬಾಸ್, ಅದು ಚೆನ್ನಾಗಿ ಗೊತ್ತಿತ್ತು. ಅದು ಏನೋ ಒಂದು ನಮ್ಮ ಒಂದು ಪರ್ಸ್ನಾಲಿಟಿ ತೋರ್ಸೋಕ್ಕೋಸ್ಕರ ನಾವು ಕೊಟ್ಟಿದ್ದ ಕೆಲಸ ನಾವು ನೀಟಾಗಿ ಮಾಡಿದ್ರೆ, ಅಚ್ಚುಕಟ್ಟಾಗಿ ಮಾಡಿದ್ರೆ ಅದು ನಮಗೆ ಒಳ್ಳೇದಲ್ವಾ. ಸೊ ಅದೇನೂ ಅನ್ನಿಸ್ಲಿಲ್ಲ ನನಗೆ. ಐ ಆಮ್ ಎ ಮಿಡಲ್ ಕ್ಲಾಸ್ ಬಾಯ್. ನನಗೆ ಎಲ್ಲ ರೀತಿಯೂ ಲೈಫಲ್ಲಿ ಅನುಭವ ಆಗಿದೆ. ಸೊ ಆ ಅನುಭವ ನನಗೇನು ಹೊಸದಲ್ಲ. ಕೆಲಸಗಳೆಲ್ಲ ಮಾಡಿದ್ದೀನಿ ನಾನು. ನಮ್ಮ ಮನೆಗೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಾಗ ನೆಲದ ಮೇಲೆ ಒಟ್ಟಿಗೆ ಮಲಗ್ತೀವಿ. ಸೊ ಆ ಅನುಭವಗಳ ಅದ್ರ ಬಗ್ಗೆ ಏನಿಲ್ಲ. ಪಾತ್ರೆ ಗೀತ್ರೆ ಎಲ್ಲ ತೊಳೆದಿಲ್ಲ ನಾನು, ಶುದ್ಧ ಸೋಂಬೇರಿ ನಾನು. ಅಡುಗೆನೂ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ಅಲ್ಲೋಗಿ ಮಾಡಿದ್ದು. ನಮ್ಮ ಕೆಲಸ ಮಾಡಿದ್ರೆ ತಾನೇ ಅದನ್ನೇ ಕಲ್ತಿದ್ದು ನಾನು. ಬಟ್ ಇಲ್ಲಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಅದ್ರ ಟೈಮ್ ಇಲ್ಲ ಅಷ್ಟೇ. ಅಲ್ಲಿ ಊಟದ ವಿಷಯದಲ್ಲಿ ಒಂದಿನ ಗಲಾಟೆ ಶುರು ಆಯ್ತು ಸರ್, ನೆನಪಿದೆ ಅನ್ಕಂತೀನಿ. ನಿಮ್ಗೆ ಊಟದ ವಿಷಯಕ್ಕೋಸ್ಕರನೇ ಗಲಾಟೆ. ಈ ಹೊರಗಡೆ ಅವ್ರಿಗೆಲ್ಲ ಏನ್ ಅನ್ಸೋದು ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಸ್ಗಳಿಗೆ ಸಪ್ರೇಟ್ ಆಗಿ ಫುಡ್ ಹೋಗುತ್ತೆ,
ಬಟ್ ಇವ್ರು ಸುಮ್ಮನೆ ಇದೇನೋ ಒಂದು ಟಾಸ್ಕ್ ಪ್ಲೇ ಮಾಡ್ತಿದ್ದಾರೆ ಅನ್ನೋ ತರ ಕೆಲವೊಂದು ಕೊಡ್ತಾ ಇದ್ರು ಡೈಲಿ. ಬೆಳಿಗ್ಗೆ ಬಿರಿಯಾನಿ, ಮಧ್ಯಾಹ್ನ ಒಳ್ಳೆ ಹೋಟ್ಲುಗಳಿಂದ ಊಟ. ಎಲ್ಲಿ ಸರ್ ಹಂಗಿದ್ರೆ ನಾನು ಹಿಂಗಾಗಿರ್ತಿದ್ನ ನಾನು. ಒಬ್ಬೊಬ್ರು ಕಂಟೆಸ್ಟೆಂಟ್ ನೋಡಿದಾಗ ಅನ್ನಿಸ್ತಾ ಇದೆ ಊಟ ಯಾವ ತರ ಇತ್ತು ಅಂತ ಹೇಳಿ. ಅಂಡ್ ಊಟ ಕಮ್ಮಿ ಇದ್ದಾಗ ನಿಮ್ಗೆ ಕೋಪ ಎಷ್ಟು ಬೇಗ ಬರುತ್ತೆ ಗೊತ್ತಾ? ಎರ್ರಾಬಿರಿ ಕೋಪ ಬರೋದು, ಅಂದ್ರೆ ನಮ್ಗೆ ಟ್ರಿಗರ್ ಆಗ್ಬಿಡೋದು. ಸೊ ಅದು ಏನ್ ಗೊತ್ತಾ, ನಾವು ಗ್ರಾಸರೀಸ್ಗೋಸ್ಕರ ನಾವು ಟಾಸ್ಕ್ ಆಡ್ಬೇಕಾಗಿತ್ತು, ಆಡ್ತಾ ಇದ್ವಿ. ಆಡ್ತಾ ಇದ್ರು ಯಾವುದೋ ಒಂದು ಮಿಸ್ಟೇಕ್ ಆಗಿರೋದು, ಒಂದು 3-4 ಬಾಸ್ಕೆಟ್ ಕಳ್ಕೊಂಡ್ಬಿಡ್ತಾ ಇದ್ವಿ. ಗ್ರಾಸರೀಸ್ ಕಮ್ಮಿ ಬರೋದು. ಸೊ ಗ್ರಾಸರೀಸ್ ಕಮ್ಮಿ ಬಂದಾಗ ಏನು ಮಾಡಬೇಕು, ಕಮ್ಮಿ ಇದರಲ್ಲೇ 17 ಜನಕ್ಕೂ ಮ್ಯಾನೇಜ್ ಮಾಡಬೇಕು. ಸೊ ಆ ರೀತಿ ಎಲ್ಲ ಆಗ್ತಾ ಇತ್ತು. ಕಮ್ಮಿ ತಿಂದವ್ರಿಗೆ ಜಾಸ್ತಿ ಕೋಪ ಬರೋದು. ನನಗೆ ಅದು ಊಟದ ವಿಷಯದಲ್ಲಿ ಅವತ್ತು ಜಗಳ ಆಗಿದ್ದು ಯಾಕೆ ಅಂತಂದ್ರೆ, ಆಗ್ತಾನೆ ಹೆಡ್ ಶೇವ್ ಮಾಡ್ಕೊಂಡು ಬಂದಿದ್ದೆ, ಆರಾಮಾಗೆ ಇದ್ದೆ. ಏನಾಗಿಲ್ವಾ ನಿಂಗೆ, ಏನಾಗಿಲ್ವಾ? ಎಲ್ಲರೂ ಸುಮ್ಮನೆ ಇದ್ದವನಿಗೆ ಕೆಲವರು ಏನಾಗಿಲ್ವಾ ಆರಾಮಾಗಿದ್ಯಾ ಹೆಂಗೆ ಅಂತ ಕೇಳಿ ಆ ಒಂದು ಇದ್ರಲ್ಲಿ ಬೇರೆ ಬಂದಿದ್ದೆ. ಬಂದಾಗ ಊಟ ಬೇರೆ ಖಾಲಿಯಾಗಿ ಹೋಗಿತ್ತಲ್ಲ, ಮಾಡ್ದವನೇ ನಾನು, ಖಾಲಿಯಾಗಿ ಹೋಗಿತ್ತಲ್ಲ, ಅದಕ್ಕೆ ಕೋಪ ಬಂದ್ಬಿಡ್ತು. ಅದಕ್ಕೆ ಜೋರಾಗಿ ರೇಗಾಡ್ದೆ. ಸುದೀಪ್ ಸರ್ ಹೇಳಿದ್ರು ಊಟದ ವಿಷಯದಲ್ಲ ಜಗಳ ಆಡ್ಬೇಕು ಸರ್. ಆಮೇಲೆ